ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಂಗಸಮುದ್ರ ಗ್ರಾಮದಲ್ಲಿದ್ದೇವೆ. ಇಲ್ಲೂ ಕೂಡ ಸಿದ್ದರಾಮೇಶ್ವರ ಸ್ವಾಮಿಯವರ ಗದ್ದಿಗೆ ಇದೆ. ಸುಮಾರು 2 ವರ್ಷ ಆಯಿತು ಅನಿಸುತ್ತೆ, ಹೊಸದಾಗಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿನ ಗ್ರಾಮಸ್ಥರು. ಇಲ್ಲಿನ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ಯೂಸ್ ಮಾಡಿ ಕೂಡ ನೀವು ಈ ದೇವಸ್ಥಾನನ ಈಸಿಯಾಗಿ ತಲುಪಬಹುದು. ನಾವೀಗ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಾಲಯ ಗಂಗಸಮುದ್ರದಲ್ಲಿದ್ದೇವೆ. ವಿಶೇಷವಾದ ಸಿದ್ದರಾಮೇಶ್ವರರ ಒಂದು ಮೂರ್ತಿಯನ್ನು ಕೂಡ ನೀವು ಕಾಣಬಹುದು. ಸಿದ್ದರಾಮರಿಗೆ ಅಭಿಮುಖವಾಗಿರುವಂತಹ ನಂದಿ ವಿಗ್ರಹವನ್ನು ಕೂಡ ನೀವು ಕಾಣಬಹುದು. ಆ ನಂದಿ ವಿಗ್ರಹಕ್ಕೆ ಇನ್ನೊಂದು ಹೊಸದಾಗಿರುವಂತಹ ಮಂಟಪ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಶಿಖರ ಕೂಡ ತುಂಬ ಸೊಗಸಾಗಿದೆ. ಸಂತ ಶರಣರ ಚಿತ್ರಗಳನ್ನು ಕೂಡ ಇಲ್ಲಿ ವಿನ್ಯಾಸ ಮಾಡಲಾಗಿದೆ. ಇಲ್ಲಿನ ದೇವಾಲಯಕ್ಕೂ ಕೂಡ 2 ಬಾಗಿಲಿದೆ. ಒಂದು ದಕ್ಷಿಣಾಭಿಮುಖವಾಗಿ, ಇನ್ನೊಂದು ಪೂರ್ವಾಭಿಮುಖವಾಗಿರುವಂತಹ ಬಾಗಿಲು ಕೂಡ ಇದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಸಿದ್ದರಾಮೇಶ್ವರರ ದರ್ಶನ ಪಡೆಯೋಣ. ಗಂಗಸಮುದ್ರದ ಸಿದ್ದರಾಮೇಶ್ವರರ ಗದ್ದುಗೆಯ ಮೇಲೆ 2 ಲಿಂಗಗಳನ್ನು ಕೂಡ ಕಾಣಬಹುದು. ಒಂದು ಲಿಂಗ ಸ್ಥಿರಲಿಂಗ ಅಂತ ಸಿದ್ದರಾಮೇಶ್ವರರು ಮಠದಲ್ಲಿರುವಂಥದ್ದು, ಇನ್ನೊಂದು ಚರಲಿಂಗ ಅಂತ ಅದು ಸ್ವಾಮಿಯವರ ಭಕ್ತರ ಸಂಕಷ್ಟಕ್ಕೆ ಹೊರಡುವ ಸಮಯದಲ್ಲಿ ಹೊರಡುವಂಥ ಸ್ವಾಮಿ. ವೀಕ್ಷಕರೇ, ಇವತ್ತು ಸಿದ್ದರಾಮೇಶ್ವರ ಸುಕ್ಷೇತ್ರವಾದ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಗಂಗಸಮುದ್ರ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸಿದ್ದರಾಮೇಶ್ವರರ ನೂತನವಾಗಿ ಜೀರ್ಣೋದ್ಧಾರ ಮಾಡಿ ಒಂದು ವಿಶೇಷವಾದ ದೇವಸ್ಥಾನ ಕಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲಿನ ಬಗ್ಗೆ ಗ್ರಾಮಸ್ಥರು ತಿಳಿಸ್ಕೊಡ್ತಾರೆ. ಈಗ ನಾವು ಅರ್ಚಕರನ್ನ ಮಾತಾಡ್ಸೋಣ. ಅರ್ಚಕರೇ, ನಿಮ್ಮ ಹೆಸರು? ಸಿದ್ದರಾಮಪ್ಪ. ಇಲ್ಲಿನ ಬಗ್ಗೆ ತಿಳಿಸ್ಕೊಡಿ. ಯಾವ ರೀತಿ ಫಸ್ಟಿಂದ ಸಿದ್ದರಾಮಣ್ಣವರು ಬಂದು ಇದಾದ್ಮೇಲೆ ಯಾವ ರೀತಿ ಇಲ್ಲಿ ಪೂಜಾ ಕಾರ್ಯಗಳು ನಡೀತಾ ಇದೆ? ಇದು ಮೊದಲು ನಮ್ಮ ಅಪ್ಪರ ಕಾಲ, ನಮ್ಮ ಅಜ್ಜರ ಕಾಲದಿಂದಲೂ ಇದೆ. ಮನೆಯಲ್ಲೇ ಪೂಜೆ ಮಾಡ್ತಿದ್ವಿ. ಅದರಿಂದ ಈ ಗಣಪತಿ ಗುಡಿಗೆ ಹೋತು. ಅಲ್ಲಿ ಒಂದು 10 ವರ್ಷ ಗಣಪತಿ ಅಲ್ಲೇ ಒಂದು 10 ವರ್ಷ ಇತ್ತಲ್ಲಿ. ಆಮೇಲೆ ಇಲ್ಲಿ ದೇವಸ್ಥಾನ ಆದಮೇಲೆ ಇಲ್ಲಿ ಬಂದದ್ದು. ಸ್ಥಾಪನೆ ಮಾಡಿದ್ವಿ ಸರ್. ಈಗ ದೇವಸ್ಥಾನ ಇದಾಗಿ ಫಸ್ಟು ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತಾಯಿದ್ರು. ನಮ್ಮ ಹಿರಿಯರೆಲ್ಲ ಸೇರಿಕೊಂಡೆಲ್ಲ ಪೂಜೆ ಮಾಡ್ತಾಯಿದ್ರು. ಅದನ್ನು ನಾವು ಒಂದು ಸ್ವಲ್ಪ ಈ ಕಡೆ ಪ್ರಬಂಧಮನಕ್ಕೆ ಬಂದಾಗ ನಾವು ದೇವಸ್ಥಾನ ಶಿಫ್ಟ್ ಮಾಡಿದ್ವಿ. ಮನೆಗಿರೋದು ಬೇಡ ದೇವಸ್ಥಾನ ಅಂತೇಳಿ, ದೇವ್ರ ಮನೆಗಿರೋದು ಬೇಡ, ಬರೋ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಹೋಗಿ ಬರೋಕ್ಕೆ ಅಂತ ಅಲ್ಲಿ ಗಣೇಶನ ದೇವಸ್ಥಾನಕ್ಕೆ ಇಟ್ಟಿವಿ ನಾವು. ದೇವಸ್ಥಾನ ತಗೊಂಡೋಗ್ಬಿಟ್ಟು ಅಲ್ಲಿ ಮತ್ತೆ ನಮಗೆ ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಇಲ್ಲೇ ಜಾಗ ಎಲ್ಲ ಹಿರಿಯರು ಗುರುತಿಸಿದ್ರು. ಇಲ್ಲಿ ದೇವಸ್ಥಾನ ಮಾಡಬೇಕು, ಇಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಅಂತ ಗುರುತನೆ ಮಾಡಿಬಿಟ್ಟಿದ್ರು ಹಿರಿಯರು. ನಮಗಿನ ನಮ್ಮ ಅಪ್ಪರು ಎಲ್ಲ ಸೇರಿಕೊಂಡು ಊರಿನ ಹಿರಿಯ ಗ್ರಾಮಸ್ಥರು ಸೇರ್ಕೊಂಡು ತೀರ್ಮಾನ ಮಾಡಿದಾಗ ಈ ಜಾಗ ಫಿಕ್ಸ್ ಮಾಡಿದ್ರು. ಸಿದ್ದರಾಮ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕು, ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಅಂತ. ಆ ಸಂಪ್ರದಾಯನ ಪಾಲಿಸಿ ನಾವು ಹಿಂದೆಗಡೆ ಒಂದು ಮನೆ ಮಾಡಿದ್ವಿ. ಮನೆ ಮಾಡಿಬಿಟ್ಟು ದೇವಸ್ಥಾನ ಥರ ಮಾಡಿಬಿಟ್ಟು ಅಲ್ಲೇ ಗದ್ದಿಗೆನ ಪ್ರತಿಷ್ಠಾಪನೆ ಮಾಡಿದ್ವಿ. ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಗೀಜೆ ಮಾಡಿಸೋದೆಲ್ಲ ಸ್ಟಾರ್ಟ್ ಮಾಡಿರಲಿಲ್ಲ ಅವರು. ಅವಾಗ ಹೊರಗಿನ ಜನಗಳೆಲ್ಲ ಬರೋದು ಪೂಜೆ ಮಾಡಿಸಿ ದೇವರಿದೆ ಅಂತೇಳಿ ಅಂತ. ಅವಾಗ ಎಲ್ಲರ ಸಹಕಾರದಿಂದ ದೇವಸ್ಥಾನ ಒಂದನ್ನು ಅಭಿವೃದ್ಧಿಗೆ ಕೈ ಹಾಕ್ಬೋದು. ಅಭಿವೃದ್ಧಿ ಮಾಡಿಕೊಂಡು ಈಗ ಒಂದು 2 ವರ್ಷ ಬ್ಯಾಕಲ್ಲಿ ದೇವಸ್ಥಾನ ಓಪನ್ ಮಾಡಿದ್ವಿ ಎಲ್ಲ ಸೇರಿಕೊಂಡು. ಎಲ್ಲ ಸುತ್ತ 7 ಹಳ್ಳಿ ಜನಗಳು, ನಾವು ಒಕ್ಕಲುಗಳು ಎಲ್ಲಿದ್ದಾರೆ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಚಂದ ಇಟ್ಬಿಟ್ಟು. ಒಕ್ಕಲು ಕಾಟಿನೇರೆ ಇದ್ದಾರೆ, ಗಣಪತಿ ಹಳ್ಳಿ ಇದ್ದಾರೆ, ಮತ್ತು ಕಡೂರು ತಾಲೂಕಲ್ಲಿ ಹಳದಹಳ್ಳಿ ಇದ್ದಾರೆ, ಚಿಗಜ್ಜಿ ಹಳ್ಳಿ ಇವರೆಲ್ಲ ಇದ್ದಾರೆ. ಸುತ್ತ 7 ಹಳ್ಳಿ ಇದ್ದಾರೆ, 7 ಹಳ್ಳಿ ಗ್ರಾಮದವ್ರು ಜನ ಇದ್ದಾರೆ. ಎಲ್ಲರೂ ಸಹಕಾರದಿಂದ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಿದ್ವಿ ಸರ್. ಅದರ ವಿಚಾರದಲ್ಲಿ ವಿಶೇಷವಾದ ರೀತಿ ಪೂಜೆ ಕಾರ್ಯಗಳು, ಜಾತ್ರಾ ಮಹೋತ್ಸವ ಇನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಸರ್. ಅದನ್ನು ಎಲ್ಲ ಈಗ ದೇವಸ್ಥಾನ ಆಗಿ 1 ವರ್ಷ 2 ವರ್ಷ ಬ್ಯಾಕ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಎಲ್ಲ ಕೂತ್ಕೊಂಡು ಮಾತಾಡಿ ಅದನ್ನು ಮಾಡ್ಬೇಕು. ಪ್ರತಿ ವರ್ಷ ಒಂದು ಹಬ್ಬಾಚರಣೆ ಮಾಡೋಣ ಅಂತೇಳಿ ಅಂತೆಲ್ಲ ಮಾತಾಡ್ತಾ ಇದ್ವಿ. ಅದನ್ನು ನಾವು ಅಭಿವೃದ್ಧಿ ಮಾಡ್ಕೊಂತೀವಿ ಸರ್. ಅಭಿಷೇಕ ತ್ರಿಕಾಲ ಪೂಜೆ ಮಾಡ್ತಾಯಿದ್ವಿ ಸರ್. ಪ್ರತಿದಿನ 3 ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ. ಈಗ ಇಲ್ಲಿ ನಮ್ಮ ಸಮಾಜ ಕಡಿಮೆ ಇದೆ. ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ನಮ್ಮ ಸಮಾಜ, ನಮ್ಮ ಲಿಂಗಾಯಟ್ಸ್ ಅನ್ನೋದು ಜನಸಂಖ್ಯೆ ಕಡಿಮೆ ಇದೆ. ಅದು ಎನ್ ಬ್ರ್ಯಾಂಡ್ ಅನ್ನೋದು ಕಡಿಮೆ ಇದೆ.
ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕಡಿಮೆ ಇದೆ. ಯಾವುದೇ ಅಭಿವೃದ್ಧಿ ಕೆಲಸ ಕೈ ಹಾಕೊಂಡ್ರು ಅದು ನಮ್ಮದಲ್ಲ ನಿಮ್ಮದಲ್ಲ ಅನ್ನೋ ಲೆಕ್ಕಕ್ಕೆ ಒಂದು ಸ್ವಲ್ಪ ಜನಗಳು ಬರ್ತಾರೆ. ನಾವು ಅದನ್ನೆಲ್ಲ ಬದಿಗೊತ್ತಿ ಎಲ್ಲರೂ ಒಂದೇ ಮಾಡ್ಕೊಂಬಿಟ್ಟು ದೇವಸ್ಥಾನ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದಕ್ಕೂ ಬೇರೆ ಎಲ್ಲೆಲ್ಲಿ ಇದಾವೆ ದೊಡ್ಡ ದೇವಸ್ಥಾನಗಳು ಅವರೆಲ್ಲ ನಮಗೆ ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಅಭಿವೃದ್ಧಿಗೆ ನಾವು ಅನುಕೂಲ ಆಗುತ್ತೆ ಅಂತೇಳಿ ಕೇಳ್ಕೊಡ್ತೀವಿ ಸರ್. ನಮಗೆ ಸರ್ ಓಕೆ ಸರ್, ಥ್ಯಾಂಕ್ಸ್ ಸರ್. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ವ್ಯಕ್ತಪಡಿಸಬೇಕು ಅಂತ ಹೇಳಿ ಸರ್ವ ಭಕ್ತಾದಿಗಳಿಗೂ ವರಗುರು ಸಿದ್ದರಾಮ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಶರಣು ಶರಣಾರ್ಥಿ. ಶುಭ ದಿನ.